ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಅವರೆಲ್ಲ ಮದುವೆ ಸಂಭ್ರಮ ಅಂತ ಖುಷಿಯಿಂದ ಓಡಾಡ್ತಾ ಇದ್ರು. ಅಡುಗೆ ಮನೆಯಲ್ಲಿ ಬಗೆ ಬಗೆಯ ಅಡುಗೆ ತಯಾರಿ ಕೂಡ ನಡೆದಿತ್ತು. ಮನೆ ತುಂಬಾ ಅಲಂಕಾರವು ಜೋರಾಗಿ ಸಾಗ್ತಾ ಇತ್ತು. ಆದ್ರೆ ಅದೊಂದು ಕೆಟ್ಟ ಗಳಿಗೆ ಇಡೀ ಮನೆಯನ್ನೇ ಮೌನವಾಗಿಸಿಬಿಟ್ಟಿದೆ. ಎಲ್ಲರನ್ನ ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ನೂರಾರು ಕನಸು ಹೊತ್ತು ವಧುವರ ಮದುವೆಗೆ ರೆಡಿಯಾಗ್ತಾ ಇದ್ರು. ಎರಡು ಕುಟುಂಬದಲ್ಲಿ ಸಂಭ್ರಮ ಸಂತಸ ಮನೆ ಮಾಡಿತ್ತು. ಆದ್ರೆ ಮದುವೆಯ ಸಂಭ್ರಮದಲ್ಲಿದ್ದಂತಹ ಮನೆಯವರಿಗೆ ಸೂತಕದ ವಾತಾವರಣ ಎದುರಾಗಿದೆ. ಹಸೆಮಣೆ ಏರಬೇಕಾದಂತಹ ಯುವತಿ ಮಸಣ ಸೇರುವಂತಹ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು? ಯುವತಿ ಸಾಯೋದಕ್ಕೆ ಕಾರಣ ಯಾರಾಗಿರಬಹುದು? ಇಲ್ಲಿದೆ ಇದರ ಅಸಲಿ ಸ್ಟೋರಿ. ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ನಾಳೆ ಮದುವೆ ಆಗಬೇಕಿದ್ದ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಹಸೆಮಣೆ ಏರುವ ಖುಷಿಯಲ್ಲಿದ್ದಳು. ತುಂಬಾ ದಿನಗಳಿಂದ ಕಂಡಿದ್ದ ಕನಸು ಇನ್ನೇನು ನಾಳೆ ಅಷ್ಟರಲ್ಲಿ ಈಡೇರುತ್ತಿತ್ತು. ಆದರೆ ಆಕೆಯ ಬಾಳಿನ ವಿಧಿಬರಹ ತುಂಬಾನೇ ಕ್ರೂರವಾಗಿತ್ತು. ಮದುವೆ ಹಿಂದಿನ ದಿನ ಹೃದಯಾಘಾತ ಸಂಭವಿಸಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಚಿಕ್ಕಮಗಳೂರು ಅಜ್ಜಂಪುರದ ಸೊಲ್ಲಾಪುರ ಗ್ರಾಮದಲ್ಲಿ ಮನಕುಲುಕುವ ಘಟನೆಯೊಂದು ನಡೆದಿದೆ. ಮಲ್ಲಪ್ಪ ಮತ್ತು ಗೀತಾ ಅವರ ಎರಡನೇ ಮಗಳು ಶ್ರುತಿ ಎಂಬಾಕೆಗೆ ಆಕಸ್ಮಿಕವಾಗಿ ಮೃತಪಟ್ಟಿದ್ದಾರೆ. ಶ್ರುತಿ ಲೋ ಬ್ಲಡ್ ಪ್ರೆಷರ್ನಿಂದ ನಿನ್ನೆ ಸಂಜೆ ಮನೆಯಲ್ಲಿ ಕುಸಿದು ಬಿದ್ದಿದ್ದರು. ತಕ್ಷಣ ಅವರನ್ನ ಅಜ್ಜಂಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಈ ಹೊತ್ತಿಗೆ ಲೋ ಬ್ಲಡ್ ಪ್ರೆಷರ್ನಿಂದ ಹೃದಯಾಘಾತ ಉಂಟಾಗಿ ಶ್ರುತಿ ಕೂಡ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ತಿಳಿಸಿದರು. ಇಂದು ಮೃತಪಟ್ಟ ಶ್ರುತಿಯ ಮದುವೆ ತರೀಕೆರೆ ಪಟ್ಟಣದ ದಿಲೀಪ್ ಎಂಬಂತಹ ಯುವಕನೊಂದಿಗೆ ನಡೆಯಬೇಕಿತ್ತು. ಪಟ್ಟಣದ ಅನ್ನಪೂರ್ಣ ಸಮುದಾಯದ ಭವನದಲ್ಲಿ ಮದುವೆಗೆ ಎಲ್ಲ ಸಿದ್ಧತೆಗಳು ನಡೆದಿತ್ತು. ನಿನ್ನೆ ಸಂಜೆ ವಧುವರನ ರಿಸೆಪ್ಷನ್ ನಡೆಸಿ ಇಂದು ಮದುವೆಗೆ ಸಿದ್ಧತೆಗಳನ್ನ ಪೂರ್ಣಗೊಂಡಿತ್ತು. ಇನ್ನು ಬಾಕಿ ಉಳಿದ ಮದುವೆಯ ಎಲ್ಲ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದಾಗಲೇ ಆ ದುರ್ಘಟನೆ ನಡೆದಿದೆ. ಮೃತ ಶ್ರುತಿಯ ಮರಣೋತ್ತರ ಪರೀಕ್ಷೆ ನಡೆಸಿ ತಡರಾತ್ರಿಯೇ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನೆರವೇರಿಸಿದ್ದಾರೆ. ಶ್ರುತಿ ಸಾವಿನಿಂದ ವರ ಕುಟುಂಬದವರಿಗೆ ಶಾಕ್ಗೆ ಒಳಗಾಗಿದ್ದಾರೆ. ವಧುವರನ ಪ್ರೀ ವೆಡ್ಡಿಂಗ್ ಶೂಟ್ ಸೇರಿದಂತೆ ವಧುವಿಗೆ ಖರೀದಿ ಮಾಡಿದ್ದ ಬಟ್ಟೆಗಳು ಅನಾಥವಾಗಿವೆ. ಶ್ರುತಿ ಸಾವಿನಿಂದ ಎರಡು ಕುಟುಂಬಕ್ಕೂ ತುಂಬಲಾರದ ನಷ್ಟ ಉಂಟಾಗಿದೆ. ಮದುವೆಗೆಂದು ಬಂದವರು ಮಸಣಕ್ಕೆ ಹೋಗುವ ಸ್ಥಿತಿ ಬಂದಿದೆ. ಶ್ರುತಿ ಸಾವಿನ ಕುರಿತು ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಕೂಡ ದಾಖಲಿಸಲಾಗಿದೆ. ಪೋಷಕರು ಹಾಗೂ ಬಂಧು ಬಳಗದವರು ಶ್ರುತಿ ಸಾವಿನ ನೋವನ್ನು ನುಂಗಲಾರದೆ ಕಂಗಾಲಾಗಿದ್ದಾರೆ. ಮದುವೆ ಹಿಂದಿನ ದಿನವೇ ಇಂತಹ ದುರಂತ ಸಂಭವಿಸಿರುವುದು ಎರಡು ಕುಟುಂಬಗಳಿಗೆ ಬರಸಿಡಿಲು ಬಡದಂತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮದುವೆ ಹಸೆಮಣೆ ಏರಬೇಕಿದ್ದಂತಹ ಯುವತಿ ಈಗ ಮಸಣ ಸೇರಿದ್ದಾಳೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾಮ್ರಾಟ್ ಟಿವಿ. ಇದು ಸದಾ ನೊಂದವರೊಂದಿಗೆ.